2026 ICC T20 ವಿಶ್ವಕಪ್ ಟೂರ್ನಿಯಲ್ಲಿ ಸೂರ್ಯಕುಮಾರ್ ಯಾದವ್ ನೇತೃತ್ವದ ಟೀಮ್ ಇಂಡಿಯಾ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆದಂಥ ವಿಶ್ವಕಪ್ ಫೈನಲ್ನಲ್ಲಿ ನ್ಯೂಜಿಲೆಂಡ್ ತಂಡದ ಎದುರು 96 ರನ್ಗಳ ಭರ್ಜರಿ ಗೆಲುವನ್ನು ದಾಖಲಿಸುವುದರ ಮೂಲಕ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿದೆ. ಇದರ ಜೊತೆಗೆ ಈ ಗೆಲುವಿನೊಂದಿಗೆ ಟೀಮ್ ಇಂಡಿಯಾ T20 ವಿಶ್ವಕಪ್ ಇತಿಹಾಸದಲ್ಲಿ 3 ಅಪರೂಪದ ದಾಖಲೆಗಳನ್ನು ತನ್ನ ಹೆಸರಿಗೆ ಬರೆಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ. ಅದರಲ್ಲಿ ಪ್ರಮುಖವಾಗಿ ICC T20 ವಿಶ್ವಕಪ್ ಟೂರ್ನಿಯನ್ನು ಸತತ 2ನೇ ಬಾರಿಗೆ ಹಾಗೆ ಒಟ್ಟಾರೆ 3 T20 ವಿಶ್ವಕಪ್ ಗೆದ್ದಂಥ ಏಕೈಕ ತಂಡ ಎನ್ನುವ ಹೆಗ್ಗಳಿಕೆಗೆ ಇದೀಗ ಟೀಮ್ ಇಂಡಿಯಾ ಪಾತ್ರವಾಗಿದೆ. ಈ ಮೊದಲು ವೆಸ್ಟ್ ಇಂಡೀಸ್ ಹಾಗೆಯೇ ಇಂಗ್ಲೆಂಡ್ ತಂಡಗಳು ತಲಾ 2 ಬಾರಿ T20 ವಿಶ್ವಕಪ್ಪನ್ನು ಜಯಿಸಿದ್ವು. ಭಾರತ ಕೂಡ 2 ಬಾರಿ T20 ವಿಶ್ವಕಪ್ಪನ್ನು ಗೆದ್ದಿತ್ತು. ಆದರೆ ಇದೀಗ 3ನೇ ಬಾರಿಗೆ T20 ವಿಶ್ವಕಪ್ ಟ್ರೋಫಿಯನ್ನು ಗೆಲ್ಲಿಸುವ ಮೂಲಕ 3 ಬಾರಿ T20 ವಿಶ್ವಕಪ್ ಗೆದ್ದಂಥ ತಂಡ ಎನ್ನುವಂಥ ಹೆಗ್ಗಳಿಕೆಗೆ ಇದೀಗ ಟೀಮ್ ಇಂಡಿಯಾ ಪಾತ್ರವಾಗಿದೆ. ಇನ್ನು ಈ T20 ವಿಶ್ವಕಪ್ ಫೈನಲ್ಗೂ ಮುನ್ನ ಭಾರತ ಹಾಗೂ ನ್ಯೂಜಿಲೆಂಡ್ ತಂಡಗಳು T20 ವಿಶ್ವಕಪ್ ಇತಿಹಾಸದಲ್ಲಿ ಒಟ್ಟು 3 ಬಾರಿ ಮುಖಾಮುಖಿಯಾಗಿದ್ವು. 3 ಬಾರಿ ಕೂಡ ಭಾರತ ತಂಡವು ನ್ಯೂಜಿಲೆಂಡ್ ತಂಡಕ್ಕೆ ಶರಣಾಗಿತ್ತು. ಇದೀಗ ಆ 3 ಸೋಲಿಗೆ ಫೈನಲ್ನಲ್ಲಿ ರಿವೆಂಜ್ ತೀರಿಸಿಕೊಳ್ಳಿಕ್ಕೆ ಟೀಮ್ ಇಂಡಿಯಾ ಯಶಸ್ವಿಯಾಗಿದೆ. ಇನ್ನು ICC T20 ವಿಶ್ವಕಪ್ ಹಾಗೂ ICC ಏಕದಿನ ವಿಶ್ವಕಪ್ ಟೂರ್ನಿಯನ್ನು ತವರಿನಲ್ಲಿ ಗೆದ್ದಂಥ ಮೊದಲ ತಂಡ ಎನ್ನುವಂಥ ಹೆಗ್ಗಳಿಕೆ ಕೂಡ ಇದೀಗ ಟೀಮ್ ಇಂಡಿಯಾ ಪಾತ್ರವಾಗಿದೆ. ಈ ಮೊದಲು 2011ರ ICC ಏಕದಿನ ವಿಶ್ವಕಪ್ ಟೂರ್ನಿಗೆ ಭಾರತ, ಶ್ರೀಲಂಕಾ ಹಾಗೂ ಬಾಂಗ್ಲಾದೇಶಗಳು ಆತಿಥ್ಯವನ್ನು ವಹಿಸಿದ್ವು. ಆಗ ಮಹೇಂದ್ರ ಸಿಂಗ್ ಧೋನಿ ನೇತೃತ್ವದ ಟೀಮ್ ಇಂಡಿಯಾ ಶ್ರೀಲಂಕಾ ತಂಡವನ್ನು ಮಣಿಸುವುದರ ಮೂಲಕ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿತ್ತು. ಇದಾದ ಬಳಿಕ ಇದೀಗ 2026ರ ICC T20 ವಿಶ್ವಕಪ್ ಟೂರ್ನಿಗೆ ಭಾರತ ಹಾಗೂ ಶ್ರೀಲಂಕಾಗಳು ಆತಿಥ್ಯವನ್ನು ವಹಿಸಿದ್ವು. ಇದೀಗ ಭಾರತ 2026ರ ICC T20 ವಿಶ್ವಕಪ್ ಜಯಿಸುವುದರ ಮೂಲಕ ತವರಿನಲ್ಲಿ ICC ಏಕದಿನ ವಿಶ್ವಕಪ್ ಹಾಗೆ ICC T20 ವಿಶ್ವಕಪ್ ಗೆದ್ದಂಥ ಮೊದಲ ತಂಡ ಎನ್ನುವಂಥ ಹೆಗ್ಗಳಿಕೆಗೆ ಭಾರತ ಪಾತ್ರವಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.